ಯಾರು ದಾರಿಪ ಸುತ್ತದಾರ್ರಿ ಓ ಸ್ವಾಮಿ ಕಿವಿಯಾಳು ಕನ್ನಡ ತುಂಡಲ ಹೆಚ್ಚಿನ ಪಚ್ಚಂಕಣವನ್ನು ಗಳಿಸಿಕೊಂಡು ಈ ರಣರಂಗಕ್ಕೆ ಬಂದವರು ತಾಮದಾರ ದೊರೆ ಕಟ್ಪಡದವರೇ ಈ ಸಭಾಮಂಡಲವನ್ನು ತರಹರಿಸುವಂತೆ ಅದ್ಭುತ ಪಾಠಕ್ಕೆ ರೌದ್ರ ರಭಸದ ಪತ್ರಿಕೆಯಂತೆ ಹೊಟ್ಟರಿ ಸರದಿಯೋಳಿಂದ ಮಾಡಿಸುವ ಒಣಭಾಗ್ರಿಯಂತೆ ಧರಿಸಿ ಈ ಬಡಿಯೋಳು ಕಾಲು ಭೈರವನಂತೆ ಎಕ್ಕಾಯನ್ನ ಕಡು ರಭಸವನ್ನು ಬೀರುತ್ತಾ ಕುಡಿಬೀಜಗಳು ಕಾರ್ಮೋಡದ ಕಣಿಯುವ ಸಾಧಿಸಿ ಅಂಬಾಸುರ ದೀಪರು ತಟ್ಟಣ ತಮ್ಮ ಪಟ್ಟಣವನ್ನು ಬಿಟ್ಟು ಕಷ್ಟಕ್ಕೆ ಗುರಿಯಾದರು ಎಂದ ಕಾಲ ಭೈರವ ಸನ್ಮುಖದಲ್ಲಿ ನಿಂತು ಮಾತನಾಡಿಸುವಂಥವರು ಸ್ವಾಮಿ ನಾವುಗಾರೆ ಚಂದ್ರಡಿ ನನ್ನ ಹೆಂಡತಿ ಮಂದಿ ಮಾತ ಕೇಳಿಲ್ಲ ಲಕ್ಕಡಿರ್ತಾಳೆ ಹಿಂದೆ ಚಂದಿಕ ಹನುಮಂತೇವರ ದೀಪ ಹಚ್ಚಿ ಬರ್ತಿಲ್ಲಂತ ಹನುಮಂತನಿಗೆ ಬಾಣ ತೋಡಿ ದೇವರ ಕಾಲ ಬಿದ್ದಾಳವಾಗಿ ಏನಿರ್ತಾನೆ ಹಿಂದಿನ ಮರಿಗೆ ತೆಕ್ಕಿ ಜೋಲಿ ಹೊಡೆದು ಕೈಯಲ್ಲಿ ಬಾಣ ಚೆಲ್ಲಪ್ಪಿಲಿ ಹೋಗ್ಬಿಟ್ಟ ಪೂಜೆ ತೆಕ್ಕಿಗೆ ಹಳೆ ಮಾವ ಆಗುವಾಗ ಶಾಣೆ ತಂದರು ಬೇಲೂರಿಗೆ ಹೋಗಿ ಶಾಣೆ ಗೊತ್ತು ಹಾದಾಗ ರೊಕ್ಕಡಿಗೆ ಕತ್ತಾಯಿ ಸಿಕ್ಕಾದಲ್ಲಿ ಕೂಡ ಮಕ್ಕಳಿಗೆ ಹಚ್ಚಿ ವರ್ಷದೊಳಗ ಹತ್ತರಿಂದ ಶಾಲೆ ಕುಂಡಿಗೆ ನನಗಾದ ಸುಟ್ಟು ಸಾಧ್ಯ ನಾಮಕರಿಗೆ ಚೆನ್ನಾಗಿ ರಾಜ್ಯ ರೊಕ್ಕೊಟ್ಟಿದ್ದ ಎನ್ನ ಘೋರವಾದ ದಾಡಿಗಳಿಂದ ಮೇಲ ಪರ್ವತಗಳನ್ನು ಏಕಕಾಲಕ್ಕೆ ನುಂಗುವ ತ್ರಾಣ ಪ್ರವೀಣ ಕಠಿಣವೂ ಪಟುದಿರವು ತಟಸ್ತು ಪ್ರಚಂಡ ಮಂಜಿತವಾಗಿ ಎನ್ನ ವಜ್ರ ಕಟಾರಿಯು ಚಮತ್ಕರಿಸಿ ಒಟ್ಟು ಹಳಸ ಜ್ವಾಲೆಗಳು ದಳ್ಳೂರಿಗೆ ಈ ಭೂಮಿಯು ಕಂಪಿಸಿದೆ ಎಲ್ಲ ಗುಡುಗು ಎಂಬ ಸಿಹಿಯರಾದಕ್ಕೆ ಸ್ವರ್ಗದ ಸ್ತ್ರೀಯರ ಅವರ ಪಿಂಡಗಳ ಪತನಾಗಿ ಈ ಭೂಮಂಡಲದೊಳಗೆ ಕೊಂಡ ಪ್ರಚಂಡರಾಗಿ ಮೆರೆಯುವ ಗಂಡನೆಂದಿರಿಸುವ ಮಂಡ್ಯಾಸುರ ದೈತ್ಯಲೆಂದಿರೋ ಮೇಲ ಮಂದಿರ ಬಿಟ್ಟು ಈ ನರ್ತಿರುವ ಸಮತಡೆಗಳ ಕಾರಣವೇನೆಂದರೆ ಕೊಂಬಿನಿಯೋಳ ಸುಂದರ ಚಕ್ರವರ್ತಿಯಾದ ಘನ ಪರಾಕ್ರಮಿಗಳಾಗಿದ್ದ ಎಂದು ಕರೆಸಿದ ಕಾರಣ ಅವರ ಕಾರ್ಯಗಳ ಮಾಡುವ ಸಮಯ ನಮ್ಮ ರಾಜ್ಯದ ಸುಂಬಾಸುರನು ದಾವಲಿರುವನು ಬೇಗನೆ ಕರೆದುಕೊಂಡು ಬರುವಂತವರು
ಈ ವೇಳೆಯಲ್ಲಿ ಸುರಲೋಕವನ್ನು ಜಯಿಸುವ ಪ್ರಯುಕ್ತ ಪರಿಪರಿ ವಿಚಿತ್ರತರವಾದ ರಥಕ್ಕೆ ಅಶ್ವಗಳನ್ನು ಹೂಡಿ ಹಾರವಂತಿ ಗೋಮಾದಕಿಗಳಿಂದ ರಥವನ್ನು ಶೃಂಗಾರಗೊಳಿಸುವಂತವನಾಗಲೇ ಅನುಜೇಂದ್ರನೇ.
ಒಳ್ಳೆ, ಒಳ್ಳೆ. ಕೈಲಾಸಪತಿಯಾದ ಭಂಡದೇವೇಂದ್ರನನ್ನು ಒಳ್ಳೆದು, ಒಳ್ಳೆದು. ಎನ್ನ ಸನ್ನಿಧಾನದಲ್ಲಿ ತಂದು ನಿಲ್ಲಿಸುತ್ತೇನೆ, ನೋಡುವಂತವನಾಗಿರ ಈ ಸಾರಥಿ. ಸುಂಬಾಸುರ ಮಹಾರಾಜನೇ, ದೈತ್ಯ ಕುಮಾರರ ನಿಮ್ಮ ಆಜ್ಞೆ ಪ್ರಕಾರವಾಗಿ ಪರ್ವತಕ್ಕೆ ಹೋಗಿ ಶಹಬ್ಬಾಸ್ ಆ ನಿಮ್ಮ ಅಪ್ಪಣೆ ಪ್ರಕಾರವಾಗಿ ಶಹಬ್ಬಾಸ್ 20 ಶ್ರೇಣಿ ಮಾರ್ಬಲ ಸಮೇತನಾಗಿ ಶಹಬ್ಬಾಸ್ ಹೆಮ್ಮೆಯಿಂದ ಜಂಕರಿಸುತ್ತಿರುವ ಯಮಧರ್ಮನ ಪುರವನ್ನು ಹೊಕ್ಕು ಹಸ್ತಕಾಂತನ ಬೆಂಕವನ್ನು ಮುರಿದು ಎನ್ನ ಕೈ ಒಳಗಿರುವ ದಂಡದಿಂದ ವಧೆಯನ್ನು ಮಾಡಿ ನಿಮಿಷಾರ್ಧೋಳ ಯಮನನ್ನು ಸೆರೆ ಹಿಡಿದು ಅವನ ಕೋಶಗಳನ್ನು ಬಿಗಿದು ಒಪ್ಪುವುದರಿಂದ ಕಪ್ಪು ಕಾಣಿಕೆ ನಿಮ್ಮ ಪಾದಕ್ಕೆ ತಲಿಸುವ ವೃತ್ತ ಅದಕ್ಕೆ ತಮ್ಮ ಗದ್ದಿಗೆಗಳನ್ನು ಬಿಟ್ಟು ಕರಗಳನ್ನು ಜೋಡಿಸಿ ಶಿರಭಾಗದಲ್ಲಿ ಬ್ರಹ್ಮ ನಿರ್ಭಯವನ್ನು ಬಿಟ್ಟು ಮುಂದೆ ಕುಬೇರನೆಂಬ ಕುಲಕಂಠನೆಂದ ಕೈಯೊಳಗಿರುವ ಕಟಾರಿಯಿಂದ ಕಡಿದು ಹೆಡಗುಳಿಗೆಯನ್ನು ಬಿಗಿದು ಹೀಗೋ ನಿಮ್ಮ ಅಡಿದವರಿಗೆ ತಂದಿರುವೆನು. ಈಶ್ವನೆಂಬಾದ ಘಾತಕನು ನಮ್ಮ ಗಟ್ಟಿನನ್ನು ಕೇಳಿ ಹಂಚಿಕೊಂಡು ಮರಿಯಾಗಿ ಹೋದ ಸ್ಥಳವೇ ಗೋಚರವಾಗಿರುವುದು. ಆಜ್ಞೆ ಎಂಬಾದ ಮನೆಗೆ ನಿರ್ಭಯದಿಂದ ಬಗ್ಗು ಗಳಿಸಿ ನಿಮ್ಮ ಚರಣ ಸೇವೆಗೆ ಬಂದಿರುವೆನು. ವಾರುಣ ಎಂಬವನಿಗೆ ಹಾರಿಸಿ ಮರಣ ದಂಡೆಯನ್ನು ಗಳಿಸಿರುವೆನು. ಓರ್ತಿನ ಬಾವಿಗೆ ತುತ್ತಾಗುವಂತೆ ಅವನ ರಕ್ತವನ್ನು ಹೀರಿ ಅವನ ರುಂಡವನ್ನು ಕಡಿದು ಈಗೋ ನಮ್ಮ ಹಿತ್ತಲ ಬಾಗಿಲೊಂದು ಕಾಯಲಕ್ಕೆ ಎತ್ತಿರುವನು. ಎಂತ ಗಣಿತ ಸಂಬಂಧಕ್ಕೆ ಈಡೇ ಅವದಿರುವುದು ರಾಜೇಂದ್ರನೇ. ಸಂಭೂತ ಭಟರೇ, ಸುಂಬಾಸುರ ಮಹಾರಾಜನೇ, ನಿಮ್ಮ ಅಸಮ ಸಾಹಸಕ್ಕೆ ಮೆಚ್ಚಿದನು. ಇಕ್ಕೋ ನಿಮ್ಮಂತ ವೀರ ಪರಾಕ್ರಮಿಗಳು ಎನ್ನ ಸನ್ನಿಧಾನದಲ್ಲಿರುತ್ತಿರಲಾಗಿ ಸರ್ವಬ್ಬರದಿಂದಿರುತ್ತಿರುವ ದೇವತೆಗಳ ನಿಬ್ಬಣವನ್ನು ಸೆದೆಡ್ಬಡಿದು ಕೆಳಗತ್ತಿ ಬರುವ 33 ಕೋಟಿ ದೇವಾನು ದೇವತೆಗಳು ಪ್ರಾಣ ಸುಂದರಾಂಗಿಯರು ಸಹಿತ ಎನ್ನ ಮನೋಹರದ ಮೇಲ್ದುಪ್ಪರೆಯ ಮೇಲ್ಮಂದಿರದಲ್ಲಿ ಹೊಳೆಯುವ ಅಂಗನಾಮಣಿಯರನ್ನು ಸುಸಂಗದಿಂದ ಕೆಡವಿಸಿ ಬಹು ಅರ್ಥದಿಂದ ಅವನನ್ನು ಕಾನನ ಮನೆಗೆ ಸೇರಿಸಿ ಅಮರಾವತಿ ಪಟ್ಟಣಕ್ಕೆ ರಥವನ್ನು ಸೋಟಿಯಿಂದ ಬಿಡುವಂತವರಾಗಿರಲ್ಲ ಈ ದೈತ್ಯ ಕುಮಾರರೇ. ಸಾರ್ವಭೌಮನಾದ ಸುಂಬಾಸುರ ಮಹಾರಾಜನೇ, ಹೇ ಚಂಡಮುಂಡಾಸುರ ಹತ್ತಿರ ನಿಮ್ಮ ಅಪ್ಪಣೆ ಪ್ರಕಾರವಾಗಿ ನಮ್ಮ ರಾಕ್ಷಸರವನ್ನು ದಂಡವನ್ನು ಹೊರಡಿಸಿಕೊಂಡು ಈ ಭೂಮಂಡಲದೊಳಗಿರುವ ಗಂಧ ಮಾನವ ಮಹಾಮೇರು ರಚಿತಾದ್ರಿ ಶಬ್ಬಾಸ್ ಇತ್ಯಾದಿ ಅರಣ್ಯ ನದಿ ಸರೋವರಗಳಲ್ಲಿ ಆ ಮುನಿಗಳ ವೇದವಾಶ ಹೋಮ ಯತ್ನಗೊಂಡವನ್ನು ಯಜ್ಞಾವತಿಯಾದ ಅಲ್ಲಿಯ ಜನರ ರಕ್ತವನ್ನು ಈಡು ಮಾಡಿ ಯಜ್ಞದ ಬಗಟು ಮಾಡಿ ಸರ್ಪವನ್ನು ತತ್ತು ಮಾಡಿ ನೀರ ಕುಡಿದು ಶಿವಯಲ್ಲಿ ಹುಡಿಬಳವನ್ನು ಹೊಡೆದು ಅನೇಕ ಕೋಟಿ ಶಿಶು ಹತ್ಯ, ಸ್ತ್ರೀ ಹತ್ಯ, ಗೋಹತ್ಯ, ಬ್ರಹ್ಮಹತ್ಯ ಎಂಬವು ಪುರಕೋಟೆಯನ್ನು ಧ್ವಂಸಪಡಿಸಿ ವೃತ್ತಾಂತವನ್ನು ವಿಸ್ತರಿಸುವ ಅವಧರಿಪನಾದ ನಿಮ್ಮ ವಿಷಯವಾಗಿ ಬಿಡಾರಗಳನ್ನು ಸಿದ್ಧಗೊಳಿಸೋನು. ತಡ ಮಾಡಿಸಿಲ್ಲ ಸಿದ್ಧಗೊಳಿಸೋನು.
ತಪ್ಪಿಸುವ ಭ್ರಾಂತಿ ಇದ್ದರೆ ಹೇಳುವಂತವನಾಗು. ನಿತ್ಯಂತಿಂದ ಹೋಗಿ ಆ ಪ್ರಾಂತ್ಯದ ಮುಡಿ ಹಿಡಿದು ಶಾಬಾಸ್ ತರನೆಳೆದು ತಂದು ನನ್ನ ಸೆರೆಮನೆಯನ್ನು ಇದನ್ನು ಮತ್ತೆ ನಾನು ಕಾರ್ಯ ಇದ್ದರೆ ಹೇಳುವಂತವನಾಗು. ಸಿಂಹಾಸುರನೇ ವೈರಿಗಳಿಗೆ ಬಂದವರೇ ತಾಯಿ ಹೊಡ್ತೇನೆ ಕೇಳುವಂತವನಾಗು. ಅದೇನಿರೋದು ಚೆನ್ನಾಗಿ ಹೇಳುವಂತವನಾಗಿದೆ. ಹಾಕುವಂತವರಾಗಿರಿ. ಕೋಟಿ ದೇವಾನು ದೇವತೆಗಳು ಪ್ರಾಣ ಸುಂದರಾಂಗಿಯರು ನನ್ನ ಮನೋಹರದ ಮೇದುಪ್ಪರೆಯಲ್ಲಿ ಮೇಲ್ಮಾಡಿಯಲ್ಲಿ ಹೊಳೆಯುವ ಅಂಗನಾಮಣಿಯರನ್ನು ಸುಸಂಗದಿಂದ ಕೆಡವಿಸಿ ಬಹು ಅರ್ಥದಿಂದ ಅವರನ್ನು ಸಂತೋಷದಿಂದ ಸ್ವರ್ಗ ಮೃತ್ಯ ಪಾತಾಳ ಲೋಕಗಳನ್ನು ಎನ್ನ ಹಸ್ತದ ಸ್ವಾಧೀನ ಮಾಡಿಕೊಳ್ಳುವುದು ವಿತಕ್ತಿಸಿ ಇಂದ್ರನೆಂಬುವ ಭಂಡ ಮುಂಡೆ ಮಗನಿಗೆ 99 ಮಣದ ಭಾರವಾಗಿರ್ಪ ಉಕ್ಕಿಲ ಕೊಂಡಿಗಳಿಂದ ಕೂಡಿದ ಕರಚರಣ ಕಂಠಗಳನ್ನು ಸಾಕೊಡರಿಸಿ ಸಭಿಕರಲ್ಲಿ ಸವಿನಯ ಪ್ರಾರ್ಥನೆ ರಂಭಾರ ಪತ್ರಕ್ಕೆ ಮಲ್ಲಪ್ಪ ಸುರವಸಿ ತುಂಗಾರು ಮಾಡಿದ್ದಾರೆ. ಮಲ್ಲಪ್ಪ ಸುರವಸಿ ಸುಂಬಾರ ಪಾತ್ರಕ್ಕೆ ಶ್ರೀಶೈಲ್ ಸಾವಂತ ತುಂಗಾರು ಮಾಡಿದ್ದಾರೆ. ಆ ಪಾತ್ರ ಬಂದೆ ಯಾರ ಮಕ್ಕ ತೋರಿಸ್ರಿ ಈಗ ಲಕ್ಷ್ಮಣಗೌಡ ಕೂಡ ಸುಂಬಾರ ಪಾತ್ರಕ್ಕೆ ತುಂಗಾರು ಮಾಡಿದ್ದಾರೆ. ಶ್ರೀಶೈಲ್ ಸಾವಂತ ಆರಾಧನೆ ಮಾಡಿ ಒಂದು
ಉಪವಾಸ ವೃತ್ತವನ್ನು ಯಾಕೆ ಮಾಡ್ತಾ ಇದ್ದೇವೆ ಅಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ 6, 3, 9 ಗುಣಗಳು ಅಳಿದು ಹೋಗಿ ಆ ದೇವಿಯ ಅವತಾರ ನಮ್ಮಲ್ಲಿ ಧಾರಣೆ ಆಗಲಿ ಅಂತ ಹೇಳಿ ಆ ಉಪಾಸನೆಯನ್ನು ಮಾಡ್ತಾ ಇದ್ದೇವೆ. ಮತ್ತು ಆ ಒಂದು ದೇವಸ್ಥಾನದಲ್ಲಿ ಮಾಡ್ತಕ್ಕಂಥ ಒಂದು ಪ್ರಸಾದ, ಅದಕ್ಕೆ ಪ್ರಸಾದ ಅಂತೇವಿ. ಅದೇ ಮನೆ ಒಳಗೆ ಏನಂತೇವಿ, ಪದಾರ್ಥ ಅಂತೇವಿ. ಪದಾರ್ಥವನ್ನು ಸೇವನೆ ಮಾಡಿದೆವು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ವಿಕಾರಗಳು ಉಂಟಾಗ್ತಾವ. ಅದೇ ಪ್ರಸಾದ ಅಂತ ನಾವು ಗ್ರಹಿಸಿ ಸೇವನೆ ಮಾಡಿದೆವು ಅಂದ್ರೆ ನಮ್ಮ ಮನಸ್ಸು ಪ್ರಸನ್ನಗೊಳ್ತಾ ಇದೆ. ಅಂತ ಒಂದು ದೇವಿಯ ಒಂದು 9 ದಿವಸದ ಆರಾಧನೆ ಮಾಡಿ ದೇವಿಯ ಪ್ರಸಾದ ಸೇವನೆಯನ್ನು ಮಾಡಿ ಇವತ್ತಿನ ದಿವಸ ಆ ಒಂದು ದೈತ್ಯರ ಮರ್ದನ ಮಾಡ್ತಕ್ಕಂತ ದೇವಿಯ ಒಂದು ಪ್ರತ್ಯಕ್ಷ ರೂಪವನ್ನು ತಾವೆಲ್ಲರೂ ಇದು ನೋಡ್ತಾ ಇದ್ದೀರಿ. ಮತ್ತು ಇಲ್ಲಿ ಇನ್ನೊಂದು ಹೇಳ್ಬೇಕಂತ ಅಂದ್ರೆ, ತಾವೆಲ್ಲರೂ ನಿದ್ದೆ ಮಾಡ್ಲಕ್ ಹತ್ತಿರಿಯಪ್ಪ ಅಂದ್ರೆ ಮೂಗಿನ ಮುಖಾಂತರ ರಾಕ್ಷಸಗಳು ನಿಮ್ ಮುಗುನಂದ ನಿಮ್ಮ ದೇಹದೊಳಗೆ ಪ್ರವೇಶ ಮಾಡ್ತಾವ. ಯಾರು ನಿದ್ದೆ ಮಾಡ್ಬೇಡ್ರಿ. ಮತ್ತು ಈ ನಾಟಕ ಅರ್ಧಕ್ಕೆ ಬಿಟ್ಟು ಹಾದ್ರಿಯಪ್ಪ ಅಂತಂದ್ರ ಒಟ್ಟು ರಾಕ್ಷಸರನ್ನ ಸಂಹಾರ ಮಾಡಿ ಹೋಗ್ಬೇಕು. ಒಂದ್ ವೇಳೆ ಅರ್ಧಕ್ಕೆ ಬಿಟ್ಟು ಹಾದ್ರಿ ಅಂದ್ರ ಉಳಿದುದ್ ರಾಕ್ಷಸ ಎಲ್ಲ ಬೆನ್ನ ಹತ್ತಿ ನಿಮ್ ಮನೆಗೆ ಬರ್ತಾವ. ಅದಕ್ಕೆ ಹ್ಯಾಂಗ್ ಮಾಡ್ತೀರಿ ನೋಡಿ, ನಿಮಗೆ ಬಿಟ್ಟು ಕೊಟ್ಟಂತ ವಿಷಯ. ತಾವೆಲ್ಲರೂ ಆದಷ್ಟು ಹೊತ್ತು ಹಾಲಿಗೆ ಮುಕ್ ಬಾಳ, ಬೆಂಡಿಗೆ ಬೆಕ್ ಬಾಳ, ಪೋಲಿಸಿಗೆ ರೊಕ್ಕ ಬಾಳ, ಪಾತ್ರಿದ್ರಿಗೆ ರೊಕ್ಕ ಬಾಳ. ಬಂದವರು ತಾವದಾರು ತಾಯಿ ಮದುವೆ ಏನ್ಪಾ ಸಂಗೀತಗಾರನೇ, ಒಂದ್ ವೇಳೆ ಮಾತಾಡ್ತಾರೆ ಮಾತಾಡ್ಬೋದು. ದಾರಿದ್ದಾರು ದಾರಿಪ್ಪ ಸಂಗೀತಗಾರನೇ. ಬರ್ತಂದ ತುಂಡಿ ಪಾಲಿ ರೊಟ್ಟಿ ಹಲ್ಲಿರ್ಬೇಕ ದವಡಿಗೋ ಗಟ್ಟಿ ಒಳಗಡ್ಡಿ ರೊಟ್ಟಿ ಉಪ್ಪಿನಕಾಯಿ ಒಳಬಾನ ಇರ್ಬೇಕ ನಿವಳ. ಬಂದವರು ತಾವದಾರು ತಾಯಿ ಮಧುರವಾಗಿನಕಾಯಿ. ಅಪ್ಪ ಮಗನೇ, ನಮ್ಮನ್ನು ಕೇಳುವಂತವನು ನೀನು ದಾರುಬಾಲ ಸದ್ಗುಣಶೀಲ. ಏನಮ್ಮ ತಾಯಿ, ನಾರದಾರಂದ್ರೆ ಕಾರಿಕಂಟೆ ಕಾಲ, ಬಾರಿಕಂಟೆ ಬಾಲ, ಒಡೆಯನ ಕಂಟೆ ನಿಂತು ಲಡಾಯಿ ಮಾಡುವಂತ ಬಿಟ್ಟು ಸಾರ್ತಿ ನನಗನ್ನೋರು. ತಾವದಾರು ತಮ್ಮ ನಾಮಕರಣವೇನು ಒಂದು ಒಳ್ಳೆಯದ ಕನ್ನಡ ಮುಂದ ಚಂದಾಗಿ ಹೇಳ್ಬೇಕಮ್ಮ ತಾಯಿ ಮಧುರವಾಗಿನಕಾಯಿ. ಅಪ್ಪ ಸಾರಥಿ, ನಾನು ದಾರೆಂದರೆ ಬ್ರಹ್ಮಾಂಡ ನವಕಾಂಡ ಮಂಡಲಗಳೆಂಬ ಅಖಿಲಾಂತ ಮಂಡಲದೊಳಗೆ ಮತ್ತು ಅಮರಾವತಿ ಪಟ್ಟ ದರಸನಾದ ದೇವೇಂದ್ರ ಮಡದಿಯಾದ ಶಶಿದೇವಿಯ ಸಂಗಡ ಆಕೆ ಸೇವೆ ಮಾಡುವ ದೂತಿ ಕಾಮಣಿಗಳೆಂದು ತಿಳಿಯಪ್ಪ ಬಾಲ ಸದ್ಗುಣಶೀಲ. ದುಷ್ಕ ಕಾಮಡಿ ಚಿರಿ ಆದರೆ ಸೋದವಾಯ್ತು, ಕುಳಿತ ಮಂದಿಗಾರು ಮೋದವಾಯ್ತು ಅಂತ ನಿಮ್ಮ ರತ್ನಖಚಿತವಾದ ಮೇಲ್ಮಂದಿರವನ್ನು ಬಿಟ್ಟು ಸಭಾಮಂದಿರಕ್ಕೆ ಬಂದ ಕಾರಣವನ್ನು ಮಾತಾಯಿ. ಅಪ್ಪ ಸಾರಥಿ, ಮೇಲ್ಮಂದಿರವನ್ನು ಬಿಟ್ಟು ನೆರೆದಿರುವ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ
ಎನ್ನ ಅರಸಿಯಾಳಾದ ಶಿಶಿದೇವಿಯು ಹಾ. ಕರೆಸಿದ ಕಾರಣಕ್ಕಾಗಿ ಇಲ್ಲಿ ವರ್ಣೋಯ್ತಪ್ಪ ಮಗನೇ ಚೆಲುವಚ್ಚ ನಿಂಗನೆ ಅಂದ್ರೆ ಸಹಜವಾಯ್ತು ಮುಂದೆ ನಿಂತು ಕಂದಾಗ ಆಜ್ಞೆಗಳ ಮಾತಾಯಿ ಅಪ್ಪ ಸಾರಥಿ ಹಾ. ಎನ್ನ ಅರಸಿಯಾಳಾದ ಶಿಶಿದೇವಿಯು ಹಾ. ದಾವ ಕಾರ್ಯದಲ್ಲಿರುವಳು ಬೇಗನೆ ತೋರಿಸುವಂತವನಗಪ್ಪ ಸಾರಥಿ ಕುಶಲವತೆ ನೋಡ್ಕೊಂಡ್ರಿ ಅತ್ಯಂತ ಮಾತಾಡ್ಕೊಂಡು ನಮೋ ನಮೋ ಶಶಿದೇವಿ ನಿಮ್ಮ ಕಮಲ ಚರಣ ಪಾದಕ್ಕೆ ಆ ಹೇ ಅಮ್ಮ ಶಶಿದೇವಿ ಮತ್ತಾದರೂ ಹೇಳುತ್ತೇನೆ ಅದೇನಿರುವುದು ಚೆನ್ನಾಗಿ ಹೇಳುವಂತ ನಮ್ಮ ಪುಣ್ಯ ಪ್ರಭಾವದಿಂದ ಇರುತ್ತಿರುವ ಸಂಪತ್ತಿಗೆ ಅನುಕೂಲವಾಗಿರುವಂತಹ ಚಿಂತಾಮಣಿಯೇ ಪುರುಷನ ಸುರೇಂದ್ರನ ಕಲ್ಪವೃಕ್ಷ ಅಮೃತ ಕುಂಡ ಎಂಬ ಅಷ್ಟಭೋಗದಿಂದ ಇರುತ್ತಿರಲು ನಮ್ಮ ಅಮರಾವತಿ ಪಟ್ಟಣದ ಸುತ್ತಮುತ್ತಲೂ ಬಂದಿರುವೆ ಆದರೂ ಬರಲಿಕ್ಕೆ ಪ್ರತಿಬಂಧವಾಗಿರುವ ಕಾಲದಳು ಒಮ್ಮಿಂದೊಮ್ಮೆಲೆ ಅತಿ ಕ್ರೂರ ಸ್ವರಗಳಿಂದ ಕೋಲಾಹಲದಿಂದ ಘೋರತರವಾದ ಮುತ್ತಿಗೆಯನ್ನು ಜಯಿಸಿ
ಚಿಂತಿಸುವೆ ನಮ್ಮ ಸಖಿಯೇ. ಹೇ ಮಾಧೂತಿಕಾ ಮಣಿಗಳೇ, ಸಾಂಬನು ಕಾಲ ಕಾಲಕ್ಕೆ ಭಾಗ್ಯವನ್ನು ಕಳುಹಿಸುವಂತೆ ನೆಮ್ಮದಿ ಇಲ್ಲದವರಿಗೆ ಸಲ್ಲದ ಪಾದಗಳನ್ನುಂಟು ಮಾಡುತ್ತಾ ಮಾಂತ್ರಿ ಮತ್ತು ಬಂಧು ಬಳಗದವರು ಸೇರಿದ ಹಾಗೆ ಕೈಯಲ್ಲಿ ಅನ್ನ ವಸ್ತ್ರಾಭರಣ ಕೊರತೆಯನ್ನು ತೋರದಂತೆ ದರಿತಾರೋಷನ್ನುಂಟು ಮಾಡದೆ ಈ ಪ್ರಕಾರ ಹಲವಾರು ಬಗೆಯಾಗಿ ಅವರನ್ನು ಕಾಡಿ ನೋಡಿ ಅವರ ಮನಸ್ಸಿನ ಭಕ್ತಿ ಒಡವೆ ಪಾದದಲ್ಲಿ ಲೀನವಾಗಿ ಆ ಕಾರ್ಯದಲ್ಲಿ ವರ್ತಿಸುವನು. ಸಂದರ್ಭವು ಕಾಲ ಕಾಲಕ್ಕೆ ಕಪಾನುಸಾರವಾಗಿ ಆ ಪೂರ್ವ ರಕ್ಕಸರು ಮೆರವಣಿಗೆ ಕುಣಿದಾಟವನ್ನು ನಡೆಸಿದರು. ಈ ಹೊತ್ತಿನಲ್ಲಿ ನನ್ನ ಭಾಗ್ಯಕ್ಕೆ ಮಾತೃದೇವ ಶಂಕರೇಂದ್ರ ದಯವಂತಿರು. ಏನು ಬಂದರೂ ಬರಲಿ, ನೀನೇನು ಚಿಂತಿಸಬೇಡ ಮಸಕ್ಕೆ ಇಂದ್ರನ ಮಡದಿ. ಮಾಧೂತಿಕಾ ಮಣಿಗಳೇ, ಆರೇ ಮಹಾಶಶಿದೇವಿ ಕಾಲ ಮೃತ್ಯುವಿನಂತೆ ಕರೆದಳು ಆ ವಿಧಿಗಳನ್ನು ಪಿಡಿದು ಚಳಿಪಡಿಸುತ್ತ ರಕ್ಕಸರು ನಮ್ಮ ಓಡಿ ಓಡಿ ಕೇರಿ ರಾಜ್ಯ ಬೀದಿಗೂಡಿ ಗುಂಪು ಗುಂಪಾಗಿ ಇದು ಅಲ್ಲದೆ ನಮ್ಮ ಅಂತಃಪುರದ ಬಾಗಿಲಲ್ಲಿ ತುಂಬಾ ಕಾಯ್ದುಕೊಂಡು ಕುಳಿತಿರುವೆ. ಯಾವ ಕಾಲಕ್ಕೆ ನಮ್ಮ ಮರ್ಯಾದೆಗೆ ಕುಂದು ತರಬರೋ ಎನಗೆ ತಿಳಿಯದು. ಆದರೆ ಸದಾ ಸರ್ವತಾ ಮೇಲಿದ್ದ ಆ ಅವಸ್ಥೆಯಲ್ಲಿ ಕೇಳಿ ಮುಳುಗುವ ಹಾಗೆ ಆ ಬ್ರಹ್ಮನು ಎನ್ನ ಆಹೇ ಮಹಾಶಶಿದೇವಿ ರಕ್ಕಸರು ಏನಾದರೂ ಮಾಡಿ ನಮ್ಮ ಮೈ ಮೇಲೆ ಬಂದರೆ ಮಾನ ಕಳೆಯುವುದು ಹಿಡಿಕುವ ನಮ್ಮ ಮಾನೇ ಭವ್ಯ. ಆಹೇ ಸುರಪತಿಯ ದೇವೇಂದ್ರ ಮೋಹದ ರಾಣಿ, ನಿನ್ನ ಮನದೊಳಗಿನ ಚಿಂತೆಯನ್ನು ಬಿಟ್ಟುಬಿಡು. ತನ್ನನ್ನು ನಂಬಿ ಭಜಿಸುವ ಭಕ್ತರ ಭಾರವಕ್ಕೂ ತಿರುಗುವ ಶಂಕರನ ಕ್ಷಣಗೀತೆಗಳನ್ನು ರಕ್ಷಿಸುವನೆಂಬ ತನ್ನ ವಿರುದಿನ ಮಂತ್ರವನ್ನು ಸಿದ್ಧಗೊಳಿಸಿ ನಿನಗೆ ಬಂದಿರುವ ದುರಿತಗಳನ್ನು ಪರಿಹಾರ ಮಾಡುವುದಕ್ಕಾಗಿ ಸಂದೇಶವಿಲ್ಲದ ಶಂಕರ ಪಾದಗಳನ್ನು ಸ್ಫೂರ್ತಿಸುತ್ತಾಯಿ ಸೌಖ್ಯಪಾಯಿ. ಆಹೇ ಮಾ ಶಶಿದೇವಿ, ಘಾತಕನಾದ ಮಹಿಷಾಸುರನೆಂಬ ರಕ್ತಸಾದೀಪನು ತನ್ನ ಮೈ ಇದು ನಮ್ಮ ಸ್ವರ್ಗಕ್ಕೆ ದಾಳಿಯನ್ನು ತಂದು ಸೆರೆ ಮಾಡಿ ಸ್ವರ್ಗ ದೇವಾರು ದೇವತೆಗಳಿಗೆ ರಕ್ಕಸರು ಎಲ್ಲ ಕಾಕನಾದ ಇಂದ್ರನನ್ನು ಬಂಧಿಸಿ ತನ್ನ ಕಾರಾಗೃಹದಲ್ಲಿ ಅವಲಿಯರಾದ ದೇವತಾ ಗಣ್ಯರು ಕಣ್ಣುಗಳು ಕಲ್ಲುಗಳು ಕಷ್ಟ ಪಡೆಯುವ ಕಾತ್ಯಾಯಿನಿ ಮಂಗಳಾಗಿ ನಮ್ಮ ಮರೆಯನ್ನು ಕೇಳಿದ ಕ್ಷಣ ಮಾತ್ರದಲ್ಲಿ ದುಷ್ಟನಾದ ಮಹಿಷಾಸುರನನ್ನು ಸೀಳಿ ನಮ್ಮೆಲ್ಲರನ್ನು ಆನಂದಗೊಳಿಸಿದರು. ಅಂತೂ ಇಂತೂ ಸಂತೋಷದಿಂದ 3 ದಿವಸವಾದರೂ ತಣ್ಣಗಿರಬೇಕೆಂದರೆ ಅಂತಕಂತನಂತೆ ಜಪಿಸಿ ಕುಳಿತಿರುವ ಈ ಭ್ರಾಂತಿ ರಕ್ಕಸರಿಗೆ ಎನ್ನ ಕಾಂತನಿಂದ ಕಾಲ ನಡೆಯುವಾಗಲಿಲ್ಲ. ಇದು ಎಲ್ಲ ಹುಚ್ಚುವಾಗಿತ್ತು. ಶಾಂತ ನಿಧಿಯಾದ ಶಂಕರೇಂದ್ರನ ದಯ ಅಂತಃಕರಣದಿಂದ ನಾವು ಸಂತೋಷದಿಂದ ಇರಬೇಕಲ್ಲವೇ? ಮತ್ಯಾವ ಆಲೋಚನೆ ಮಾಡಿದರೂ ಈ ಕಷ್ಟ ಬಿಡುವುದಿಲ್ಲವಮ್ಮ ದೂತಿಕಾ ಮಣಿಗಳೇ. ಹೇ ಮಾ ಶಶಿದೇವಿ, ಹೇ ಮಾ ದೂತಿಕಾ ಮಣಿಗಳೇ, ಮತ್ತಾದ್ರೂ ಹೇಳುತ್ತೇನೆ ಕೇಳುವಂತವಳದು. ದಯವಿಟ್ಟು ಮುಂದೆ ಮಾತಾಡ್ಬೇಡ್ರಿ, ಡಿಸ್ಟರ್ಬೆನ್ಸ್ ಆಗ್ತದೆ. ಮುಂದೆ ನೋಡಿದ್ರೆ ಮಾತಾಡ್ಬೇಡ್ರಿ. ಚಂದ
ಮತ್ತಾದ್ರೂ ಹೇಳುತ್ತೇನೆ ಹೇಳುವಂತವಳು ಚೆನ್ನಾಗಿ ಹೇಳುವಂತವಳ. ಶಶಿದೇವಿ ಅಮ್ಮ ದೂತಿಕಾ ಮಣಿಗಳೇ, ಆ ಮದನದರದ ಕೂಳರು ಕೆಟ್ಟ ನೀತಿಯನ್ನು ಇಟ್ಟು ಘನಂದಾರ ದೋಳೆಯನ್ನು ಏರ್ಪಟ್ಟು ಆ ಕರ್ಬರ ಅಹಂಕಾರವನ್ನು ಅಡಗಿಸುವುದಕ್ಕಾಗಿ ದೇವೇಂದ್ರನ ವಜ್ರಾಯುಧದ ಘಾತಿಗೆ ಯಾರು ಈಡಾಗುವರ ವಸತಿಯೇ ಚಂದ್ರಮತಿ. ಹೇ ಜಡಜಾಕ್ಷಿಗಳಾದ ಸುಂದರಾಂಗಿ ಚಿಂತಾಮಣಿ, ಹೇ ಅಮ್ಮ ಶಶಿದೇವಿ, ನೀನು ಹೇಳುವಂತ ಆಲೋಚನೆಯು ನನಗೆ ಪರಮಾನಂದವಾಗಿದೆ. ದಿಗಿಲು ಬಿಗಿಲು ಎಂಬುದು ಆದರೆ ಹೇಳುತ್ತೇನೆ ಕೇಳು. ಹಸುರಾವರ್ತಿ ಧನುಜಾದೀಪ ದೈತ್ಯೇಂದ್ರಿಗಳು ನಮ್ಮನ್ನು ಬಾಧಿಸಲ್ಪಟ್ಟು ಸ್ಮರಣೆಯು ಮನದೊಳಗೆ ಬಲು ವ್ಯಸನ ಕ್ರಾಂತಿಯಾಗಿರುವನು. ನೀನು ಹೇಳುವಂತ ಈ ನೀತಿ ತರದ ನುಡಿಗಳು ತುರ್ತಿಗೆ ಒದಗಿರುವ ಸಂದರ್ಭದಲ್ಲಿ ಸಮ್ಮತಿಯಾಗಿರುವ ಬಲ್ಲನಲ್ಲದೆ ಇನ್ನೊಂದಿಲ್ಲ. ಈಗ ಒದಗಿರುವ ಸಂದರ್ಭದೊಳು ಈ ಸೂರ ರಕ್ಕಸರನ್ನು ತಡೆದು ಜಯಿಸುವ ಧೀರನಾರು ನಾ ಕಾಣಿನ ಪಾಸಕ್ಕೆ. ಹೇ ಶೃಂಗಾರ ಶೋಭಿತಳ ಚಂದ್ರವದನಿಯಾದ ಶಶಿದೇವಿ, ದೂತಿಕಾ ಮಣಿಗಳೇ, ಮದನದರದ ಕೂಳರು ಕೆಟ್ಟ ನೀತಿಯನ್ನು ಇಟ್ಟು ದಾಳಿಯನ್ನಿಟ್ಟು ಘನವಾದ ದುಃಖವನ್ನು ಕೊಟ್ಟು ಸತ್ಕರಿಸದಿದ್ದರು ನಮ್ಮನ್ನು ಈಗಿನ ಕಾಲಕ್ಕೆ ಕಾಯಲು ಅಥವಾ ಕೊಲ್ಲಲು ಸಾಕ್ಷಾತ್ ಶಂಕರೇಂದ್ರ ಮಾಯಾಜಾಲ ಜಗದ್ದಾದಿ ಸಾಂಬಶಿವನು ಮೆಚ್ಚಿಸೋಗೋಸ್ಕರವಾಗಿ ಆ ಮಹಿಮೆಯುಳ್ಳ ಮಹಾದೇವಿಯನ್ನು ಇದಕ್ಕೊಂದು ನಾನೊಂದು ದೃಷ್ಟಾಂತರವನ್ನು ಹೇಳುತ್ತೇನೆ. ಕ್ಷಣಂ ಪಿತ್ತಂ ಮಾನವ ಜೀವಿತಾತಂ. ಹೇ ಅಮ್ಮ ಶಶಿದೇವಿ, ಹೇ ಅಮ್ಮ ದೂತಿಕಾ ಮಣಿಗಳೇ, ಇದರ ತಾತ್ಪರ್ಯವೇನೆಂದರೆ ತ್ರಿಕಾಲ ಜ್ಞಾನಿಯಾದ ಮಾರ್ಕಂಡೆ ಮಾಮುನಿಗಳು ತಮಗೆ ಸಂತಾನವಿಲ್ಲವೆಂದು ತಮ್ಮ ರಾಜ್ಯವನ್ನು ತ್ಯಜಿಸಿ ವ್ರಾಂತರಗೈದು ಮಾರ್ಕಂಡನ 16 ವರ್ಷ ಆವೇಶವುಳ್ಳುವ ಸುಪುತ್ರನ್ನು ಪಡೆದು ಸೌಖ್ಯದಿಂದ ಸುಖ ಸಾಮರ್ಥ್ಯಗಳು ಇರುತ್ತಿರಲು ತನ್ನ ಮುದ್ದು ಮೋಹದ ಸುಕುಮರನಾದ ಮಾರ್ಕಂಡನ ಆವೇಶವನ್ನು ಪೂರ್ಣವಾದ್ದನ್ನು ತಿಳಿದು ತಕ್ಷಣದಲ್ಲಿ ತನ್ನ ತಾಯಿಯಾದ ಮುದ್ದತೆ ತಂದೆಯಾದ ಮಾರ್ಕಂಡ ಮಾಮುನಿಗಳಿಗೆ ಹೇಗೆ ಹೇಳಿದೆನೆಂದರೆ, ಈ ದಿನ ಈ ಸಂಪತ್ತು ಈ ಘಟ ಈ ಮನಸ್ಸು ಕ್ಷಣ ಬಂದರ ಮಾತನ್ನು ಅಂತ ವಿಷಯಗಳಿಗೆ ದುಃಖಪಟ್ಟು ಫಲವಿಲ್ಲ ಯಮನಿಗೆ ಕರುಣವಿಲ್ಲವೆಂದು ಜ್ಞಾನ ವೈರಾಗ್ಯವನ್ನು ತಾಳಿ ವಾಸನೆಯುಳ್ಳುವ ನಿತ್ಯ ಮನಸ್ಸುವಿಲ್ಲದೆ ರಾಜ್ಯನ್ನಗೈದು ಅಸಮಕ್ಷಣನಾಗಿ ಹಾಗೂ ಬಂದಂತ ಕಾರ್ಯದ ಮೃತ್ಯುವಿನಗೈದು ಮಾತಾ ಪಿತರಿಗೆ ಮನ ಸಂತೋಷಗೊಳಿಸಿ ಸಾನ್ಯವುಳ್ಳುವ ಸ್ವರ್ಗ ಲೋಕದ ಸುಖ ಹೊಂದಿದ್ದರು. ಆದ ಕಾರಣ ಹಲವು ಚಿಂತನೆಗಳನ್ನು ಬಿಟ್ಟು ಮನದೊಳಗೆ ಪರಮಾತ್ಮನ ಧ್ಯಾನವನ್ನು ಮಾಡುತ್ತಾ ಈ ಸೌಖ್ಯಪ್ರದಾಯಿ. ಹೇ ಅಮ್ಮ ದೂತಿಕಾ ಮಣಿ, ಹೇ ಅಮ್ಮ ಶಶಿದೇವಿ, ನೀನು ಹೇಳುವಂತ ವಚನಗಳು ಸತ್ಯವಪ್ಪ ಸತ್ಯವು. ಅನೇಕ ಸಹಸ್ರಾವಧಿ ವರ್ಷಗಳಿಂದ ಅನ್ನ ಆಹಾರ ನಿದ್ರೆಗಳಿಲ್ಲದೆ ತರುಲತೆಗಳನ್ನು ತಿಂದು ಈ ಅರಣ್ಯದಳು ಪರ್ಣಕುಟಿಲಗಳನ್ನು ಮಾಡಿಕೊಂಡು ಸದಾ ಯೋಗ ಜ್ಞಾನದಲ್ಲಿ ಕುಳಿತಿರುವ ಮಹರ್ಷಿಗಳಿಗೆ ಅಗೋಚರವೆಂದೆನಿಸಿದೆ. ಮಹಿಮ ಲೀಲಾ ಮಾನಸನಾದ ಆ ಮಹಾದೇವನು ನನ್ನಂತ ಬಡಬಾಲೆಯ ಪ್ರಾರ್ಥನೆಯ ಹೇ ಮಾ ದೂತಿಕಾ ಮಣಿಗಳೇ, ಹೇ ಅಮ್ಮ ಶಶಿದೇವಿ, ಮಾನವನ್ನು ಕಳೆದುಕೊಂಡು ಬದುಕುವುದಕ್ಕಿಂತಲೂ ಪ್ರಾಣ ನೀಗುವುದು ಲೇಸಾಗಿ ಕಾಣುವುದು. ಯಾಕಂದರೆ ಮರಣದ 7 ಕ್ಷಣ ಮಾತ್ರವೇ ದುಃಖ ಪಡಬೇಕಷ್ಟೇ. ಮರಣವಾದ ನಂತರ ನಿಚಿಂತೆಯಿಂದಾಗುವುದು. ಅದರ ನಿಮಿತ್ತ ಮಾನಭಂಗವಾದರೆ ಪ್ರತಿನಿತ್ಯದಲ್ಲಿ ದುಃಖವಾಗುವುದಮ್ಮ ದುಃಖವಾಗುವುದು.
ಇದರ ನಿಮಿತ್ತ ಈ ಕೂಳರ ಕೈಗೆ ಸಿಲುಕಿ ಕಷ್ಟ ಪಡುವುದಕ್ಕಿಂತಲೂ ಥಟ್ಟನೆ ಸತ್ತರೆ ನಿಜ ಆ ಹೇ ಅಮ್ಮ ಶಶಿದೇವಿ, ಈ ಜಗತ್ತಿನಲ್ಲಿ ಮಾನವನಿಗೆ ಸತ್ಕೀರ್ತಿಯೇ ಸ್ವರ್ಗ, ಅಪಕೀರ್ತಿಯೇ ನರಕ. ಅದರಲ್ಲಿ ಅಪಕೀರ್ತಿ ಬಂದರೆ ಸತ್ತಂತೆ ಸರಿ. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದೆಂಬ ನೀತಿಗರಸವಾಗಿ ಸತ್ಪುರುಷರು ಪ್ರಾಣ ಹೋದರೂ ಮಾನವನ್ನು ಕಾಪಾಡಿಕೊಳ್ಳುವರು. ಆದ ಕಾರಣ ಈ ದುರುಳರು ಏನಾದರೂ ಮಾಡಿ ಎನ್ನ ಮೈ ಮೇಲೆ ಬಂದರೆ ಮಾನವನ್ನು ಕಳೆದುಕೊಳ್ಳುವೆನೆಂದು ಬಿಡುಕುವೆ ನಮ್ಮ ಬಾಲೆ. ಆ ಹೇ ಅಮ್ಮ ಶಶಿದೇವಿ, ಹೇ ಮಾಧುತಿಕಾ ಮಣಿಯರದ ಪೃಥ್ವಿವ್ರತ ಸ್ಥಿರೋಮಣಿಯರು ಆ ಮಹಾದೇವಿಯನ್ನು ಮೆಚ್ಚಿಸೋದು ಏನು ಆಶ್ಚರ್ಯವು. ತ್ರತಾಯುಗದಲ್ಲಿ ಜಾನಕಿ ಮಾಮೈಮ್ಯಾದ ಸೀತಾದೇವಿಯನ್ನು ಲಂಕಾಧಿಪತಿ ರಾವಣನು ಕದ್ದು ಒಯ್ಯುವ ಕಾಲದಳು ಅವನ ಕುಲಕೋಟಿ ವಂಶವನ್ನು ನಿರ್ಮಲ ಮಾಡಿ ನಾಶಪಡಿಸಿ ಲಂಕೆ ಎಂಬ ಪಟ್ಟಣವನ್ನು ಸುಟ್ಟು ಭಸ್ಮ ಮಾಡಿದ್ದು ಆ ಮಾತಾಯಿ ಭಕ್ತಿ ಪ್ರತಿವ್ರತ ಇದ್ದಲ್ಲಿ. ಹೇ ಮಾ ಶಶಿದೇವಿ, ಹೇ ಮಾಧುತಿಕಾ ಮಣಿಯಳೆ, ಇದೊಲೆ ದ್ವಾಪರ ಯುಗದಲ್ಲಿ ದಂಪತಿ ರಾಜನು ಮಗಳೆಂಬ ಭಾವನೆಯನ್ನು ಅರಿಯದೆ ಕಡು ಮೋಕ್ಷತನದಿಂದ ಬೆನ್ನು ಹತ್ತಿ ಹೋಗಲಾಗಿ ಆ ಸಾಧ್ಯ ಮಣಿ ಸಿಟ್ಟಿನಿಂದ ಶ್ರೇಷ್ಠವಾಗಿರುವ ಶಾಪ ಕೊಡಲು ಇಂದಿಗೂ ಪಾತಾಳ ಗಂಗೆಯಲ್ಲಿ ಎಳಗಟ್ಟಲೆ ಕಲ್ಲಾಗಿ ಬಿದ್ದಿಲ್ಲವೇ. ಹೇ ಮಾ ಶಶಿದೇವಿ, ಹೇ ಮಾಧುತಿಕಾ ಮಣಿಯಳೆ, ಈಗಿನ ಈ ಪದಲ್ಲಿ ನಮ್ಮನ್ನು ಕಾಯುವರು ಯಾರು ಕಾಣ್ತೆ ಗುಣವಂತೆ. ಈದೊಲನೆ ಮತ್ತಾದ್ರೂ ಹೇಳುತ್ತೇನೆ ಕೇಳುವಂತ ನಾವು ಏನು ಚಿಂತೆ ಹೇಳಿ Yeah.
ಕೇಳುವ ಸಾರಥಿ. ಒಳ್ಳೆ ನೋಡಿದ್ರೆ ಒಳ್ಳೆ ಅಗತ್ಯವಾದ್ರಿ ಎಲ್ಲ ಸಾರಥಿ ಈಗ ಇತ್ತ ಕಡೆಗೆ ನೋಡು. ಒಳ್ಳೆ ಈ ಅಮರಾವತಿಯ ಪುಟ್ಟ ಭೇದನದ ಕಡದ್ವಾರ ಸುತ್ತಮುತ್ತಲು ಪತ್ತಳಿಗಳು, ಅಳ್ವೇರಿಗಿಂಡಿ, ಚೇರಿಗಿಂಡಿ, ತಾಳಮಲ್ಲಾಳದ ದಿಂಡಿಗಳನ್ನು ನೋಡಿದೆಯಾ ಸಾರಥಿ? ಏನು ಚಿಂತಿಲ್ರಿ, ನೋಡ್ಲಕ್ಕಂತೇನ್ರಿ ನಾನು ಹಂಗೆ. ಸಾರಥಿ ಅದೇನ ಮೊಮ್ಮತಿ ಈಗೋ ಇತ್ತ ಕಡೆಗೆ ನೋಡು. ಎತ್ತ ನೋಡಿದಂತ ಸಾಲು ಮುತ್ತಿನ ಗೊಂಬೆಗಳು ಹಿಂಚೆ ಮುಂಚೆ ಇಲ್ಲದೆ ಒಂದೇ ಸಮಾನಾಗಿ ಹೊಳೆಯುತ್ತಿರುವ ಒಳ್ಳೆ ಚಂದ ಹೊಡಿಲತ್ತ ನೋಡ್ರಿ. ವಸ್ತ್ರದ ಕಲಹಂಸವನ್ನು ನೋಡಿದ್ಯಾ ಸಾರಥಿ? ಒಳ್ಳೆ ನೋಡಿನಿ, ಒಳ್ಳೆ ನೋಡಿನಿ. ಎಲ್ಲ ಸಾರಥಿ ಬುದ್ಧಿ ಈಗೋ ಇತ್ತ ಕಡೆಗೆ ನೋಡು. ಒಳ್ಳೆ ನೋಡತ್ತಿಲ್ಲ ಕಡಿನು. ಮತ್ತು ಮುತ್ತು ಮಾಣಿಕ್ಯ ವಸ್ತ್ರ ವೈಡೂರ್ಯ ಕನಕ ಗೋಮಾದಿಕ ಪುಷ್ಪರಾಗ ಚಿಹ್ನೆಗಳಿಂದ ಯುಕ್ತವಾದ ಹುಡಿ ಹುಲಿಮುಖದ ಸೋಪಾನಗಳನ್ನು ನೋಡಿದೆಯಾ ಸಾರಥಿ? ಚಂದ ಕಟ್ಟಾಡ ನೋಡ್ರಿ. ಎಲ್ಲ ಸಾರಥಿ ಈಗ ಇತ್ತ ಕಡೆಗೆ ನೋಡು. ಈ ಕಡೆ ನೋಡತ್ತಿಲ್ಲ ಆಯ್ತದವ್ರಿ ಇವೆಲ್ಲ. ಆ ಪುರ ಪ್ರವೇಶದ ಎಡಬಲದ ದ್ವಾರಪಾಲಿಕರ ಹಾವಭಾವಾಂಗಗಳನ್ನು ನೋಡಿದೆಯಾ ಸಾರಥಿ? ಎಲ್ಲ ನೋಡಿರಿ, ಎಲ್ಲ ಸುಳ್ಳಿ ಅದಾವ್ರಿ, ಬರೀ ಎಲ್ಲ ಸಾರಥಿ ಬುದ್ಧಿ ಈಗೋ ಇತ್ತ ಕಡೆಗೆ ನೋಡು. ಆ ವಿಚಿತ್ರತರವಾದ ಚಿತ್ರಗಳನ್ನು ಕೊರಲಿರುವ ಚಮತ್ಕೃತಿಗಳನ್ನು ನೋಡಿದೆಯಾ ಸಾರಥಿ? ಚಂದ ಕೊಡ್ತಾರ ನೋಡ್ರಿ. ಎಲ್ಲ ಸಾರಥಿ ಬುದ್ಧಿ ಈಗೋ ಇತ್ತ ಕಡೆಗೆ ನೋಡು. ನೋಡತ್ತೀರಿ. ಈ ಚತುರ್ಬೀದಿ ಅಳಸೆಯಲ್ಲಿ ಸಾರಾಗ್ರದ ಮೇಲ ಮಂದಿರದಲ್ಲಿ ಆ ಹೊಳೆಯುತ್ತಿರುವ ಅಂಗನಾಮಣಿಯರನ್ನು ಕಟ್ಟಿರುವ ಬಂಗಾರದ ಸರಪಳಿಯನ್ನು ನೋಡಿದೆಯಾ ಸಾರಥಿ? ಹೌದು, ನೋಡತ್ತಿದೆ ನೋಡ್ರಿ, ಬಹಳ ಚಂದ ಕಟ್ಟ. ಎಲ್ಲ ಸಾರಥಿ ಬುದ್ಧಿ ಈಗೋ ಇತ್ತ ಕಡೆಗೆ ನೋಡು. ಆಯಾ ಸ್ಥಳದಲ್ಲಿ ಕಮಲ ಕುಮದ ಮಹಲ್ಲಾದ ಮಲ್ಲಿಗೆ ಇರುವಂತಿಕೆ ಶಾವಂತಿಕೆ ಪಾರಿಜಾತಾದಿ ಪುಷ್ಪಗಳು ಈ ಭೂಮಿಯ ಮೇಲೆ ಹೇಗೆ ಬಾಗಿ ನಿಂತಿರುವ ನೋಡು ನೋಡು. ಬಹಳ ಭಾಗ ನೋಡ್ರಿ, ಎಲ್ಲ ಒಂಕಾಗಿರ್ತಾವ್ರಿ. ಎಲ್ಲ ಸಾರಥಿ ಬುದ್ಧಿ ಈಗೋ ಇತ್ತ ಕಡೆಗೆ ನೋಡು. ಸುಗಂಧದಿಂದ ಸೋಮಿಸುವ ಕೊಳ್ಳಗಳಲ್ಲಿ ತುಂಬಿದ ತುಂಬಿಗಳು, ಕಪಾದ ಪಕ್ಷಿಗಳು ಎಷ್ಟು ಲೀಲಾ ಧ್ವನಿಯಿಂದ ಬೋರ್ಗರಿತ್ತಿರುವವು ನೋಡು ನೋಡು. ಬೋರ್ಗಿರಿ ಹಾಕ್ತ ನೋಡ್ರಿ. ಎಲ್ಲ ಸಾರಥಿ ಬುದ್ಧಿ ಈಗೋ ಇತ್ತ ಕಡೆಗೆ ನೋಡು. ಕಡೆ ನೋಡ್ರಿ. ಈ ಅಮರಾವತಿ ಅಸಾಧ್ಯವಾದ ಉದ್ಯಾನವನಾಂತರದ ಅದರಲ್ಲಿರುವ ತಾಳೆ ಬಾಳೆ ಎಲ್ಲ ಸಾರಥಿ ಬುದ್ಧಿ ಕವಿದು ಬನಸು ನೆಲ್ಲಿ ಖಜ್ಜೂರಿ ಅಮೃತ ಮಾಳೆ ಮಾಳೆ ಜಂಬು ಜಂಬೇರಿದ ಮಂಗ ಬಳಿಗಳ ನಿಜ ಉಲ್ಲಾಸವನ್ನು ಕಂಡಿಯ ಸಾರಥಿ? ಒಳ್ಳೆ ನೋಡಿದೇವ್ರಿ. ಎಲ್ಲ ಸಾರಥಿ ಜನರು ಹೋಗ್ಬಂದೆ. ಈಗೋ ಇತ್ತ ಕಡೆಗೆ ನೋಡು. ಇಂಥ ಅಪಾರ ಗಣಿತವಾದ ವೈಭವದ ಮಹತ್ವಾಂಗಗಳನ್ನು ವರ್ಣಿಸಲಿಕ್ಕೆ ಸಹಸ್ರಾರು ನಾಲಿಗೆಯುಳ್ಳ ಆ ಆದಿಶೇಷನಿಗಾದರೂ ಅಸಾಧ್ಯವಾಗಿ ತೋರುವುದು. ಎಲ್ಲ ಸಾರಥಿ ಇದು ಅಲ್ಲದೆ ಸುರದೇನು ಕಲ್ಪವೃಕ್ಷ ಅಷ್ಟು ಸಂಪನ್ನಕ್ಕೆ ಅಧಿಪತಿಯಾದ ಆ ಮೂಢ ದೇವೇಂದ್ರನನ್ನು ತ್ವರಿತದಿಂದ ತೋರುವಂತವನಾಗಿಲ್ಲ ಸಾರಥಿ. ಒಳ್ಳೆ ಸೂರನೇ ಇದು ಅಲ್ಲದೆ ಮತ್ತಾದ್ರೂ ಹೊರಟನೆ ಕೇಳುವಂತವನಾದ್ರು ಏನು ಹೇಳುವಂತವ್ರಿಗೆ
ಹಾಕಿ ಬಿಡದೆ ಅಬ್ಬರದಿಂದಿರುತ್ತಿರುವ ದೇವತೆಗಳ ನಿಬ್ಬಣವನ್ನು ಸೆದೆಬಡೆದು ಬಿಡದೆ ಅವರನ್ನು ಹೊಡೆದೋಡಿಸಿ ಎನ್ನ ರೋಷಾಂಕುರದಿಂದ ಭಂಡ ಇಂದ್ರನನ್ನು ಹಿಡಿದೆಳೆದು ಅವನ ಕೈಯೊಳಗೆ ಸಂಕೋರಿ ಬೇಡಿಯನ್ನು ಜಡಿದು ಏನು ಜಯೇಂದ್ರನೇ ಒಡನೆ ಅವನ ಮಡಲಿ ಏನಾದ್ರು ಶಚಿರಂಬೆ ಮೇನಕಿಯರ ಕುತ್ತಿಗೆಯನ್ನು ಹಿಡಿದು ಅತಿ ಜಾಗ್ರತೆಯನ್ನು ಸನ್ಮುಖದಲ್ಲಿ ತಂದು ನಿಲ್ಲಿಸುವಂತವನಾಗಲೇ ಅನುಜೇಂದ್ರನೇ ಅದು ಏನು ಹೇಳುತ್ತೆ ಹೇಳುವಂತವನು ನಿಮ್ಮ ಅಪ್ಪಣ ಪ್ರಕಾರವಾಗಿ ಶೀಘ್ರದಿಂದ ಸ್ವರ್ಗಾಧಿಪತಿಯಾದ ಇಂದ್ರನನ್ನು ಇತರ ಕೋರ್ಕಡೆಯಿಂದ ಅವನ ಮೈ ಸೊಕ್ಕನ್ನು ಸೋರಿ ಅವನು ನೀಡು ತೋಳು ತೊಡಗಿದೆಂದು ಉರಿಬೇಡಿ ಎಂದು ತಿಳಿದು ಒಡನೆ ಅವನ ಬಡದಿಯರಾದ ಶಶಿರಂಬ ಮೇಲುಕಿರಿ ಕುಂಭಕುಜಗಳನ್ನು ಹಿಡಿದು ದರ್ದರನೆ ಎಳೆದು ತಂದು ನಿಮ್ಮ ಅಡಿದಾರರಿಗೆ ತಂದು ಒಪ್ಪದಿದ್ದರೆ ಒಪ್ಪದಿಂದ ಪಟ್ಟ ನಾನಿದನಾದ ನಿಸುಂಬ ಸೂರನೆಂದು ಗಾಂಭೀರ್ಯ ನಾಮವನ್ನು ಏಕಬೇಕು ಅಗ್ರಜ ಮಂತ್ರಿ ಶ್ರೇಷ್ಠನಾದ ನಿಸುಂಬ ಸೂರದೈತನೆ
ಇದು ಅಲ್ಲದೆ ದೇವತೆಗಳು ಶಶೇರಂಬ ಸ್ತ್ರೀಯರನ್ನು ತಂದು ಸೆರೆಮನೆಯಲ್ಲಿ ಇಟ್ಟರೆ ನೋಡು ನೋಡು. ಅಲ್ಲದೆ ಇಂದ್ರನನ್ನು ತಂದು ಬಂದಿಖಾನದಲ್ಲಿ ಇರಿಸಿ ಅವನ ಬಂದೋಬಸ್ತಿಗೆ 10,000 ರಕ್ಕಸರನ್ನು ಕಾವಲಿಡುವಂತೆ ಮುಂಡನಿಗೆ ಆಜ್ಞೆ ಮಾಡಿ ಬಂದಿರುವನು. ಈಗೋ ನಮ್ಮ ಭೀತಿಗೆ ಅಂಜಿಕೊಂಡು ಕೆಲವು ನಿರ್ಜನರು ಮಾಡಿ ಹೋದರು. ಉಳಿದು ಇಳಿದು 1.5 ಕೋಟಿ ದೇವಾನ ದೇವತೆಗಳಿಗೆ ಎಂದು ತಿಳಿದು ಸಾಲದ ಮಳೆಯನ್ನು ಗಳಿಸಿರುವನು. ಈಗೋ ದಿಕ್ಪಾಲಕರ ಮುರಿದು ಅವರ ಸ್ವರ್ಗದ ಅಂದವನ್ನು ಸರಿಸುರಿ ಮಾಡಿ ಬಂದಿರುವನು. ಎಂತ ಅಗಣಿತ ಪರಾಕ್ರಮಕ್ಕೆ ಈಗಾವುದರ ಸುಂದರನೇ ಪಟ್ಟ ಪ್ರಧಾನಿಗಳಾದ ಚಂಡಮುಂಡಾಸುರದ ಹೈತ್ಯರ ನಿಮ್ಮ ಅಪ್ಪಣೆ ಪ್ರಕಾರವಾಗಿ ನಿನ್ನಿನ ದಿವಸದಲ್ಲಿ ಶಾಬಾಷ್ ಅಮರಾವತಿಪುರದಲ್ಲಿ ಹೊಕ್ಕು ಶಾಬಾಷ್ ಸರ್ವ ದೇವತೆಯಂಗಿರಾದ ಶಚಿ ರಮ್ಯ ಓರ್ವಶಿ ಮೇನಕೆಯರು ಒಳ್ಳೆ ಇತ್ಯಾದಿ ಅಂಗನ ಮಣಿಯರು ಬಂಗಾರದಿಂದ ನಿರ್ಮಿತವಾದ ಶಾಬಾಷ್ ಮುಷಿತವಾಗಿ ಶೃಂಗಾರದಿಂದ ಶೋಭಿಸುತ್ತಿರುವ ಶಾಬಾಷ್ ಮಿನಚ್ಚರ ನಿರ್ಜನ ಅಬಲಿಯರನ್ನು ಶಿಕ್ಷಿಸಿ ಇಂದ್ರನ ಹೀನ ಸ್ಥಿತಿಯಲ್ಲಿ ಅವಮಾನವನ್ನು ಉಳಿಸಿ ಒಳ್ಳೆಯದು ಈಗ ಇಂದ್ರನ ಎಲ್ಲಾರ ವಿಂಡಗಳಲ್ಲಿ ತಂದು ನಿಲ್ಲಿಸುತ್ತೇನೆ. ಶಾಬಾಷ್ ಇಂದ್ರ ಎಂಬ ಭಂಡನನ್ನು ಬಂಧಿಸಿ ಶಾಬಾಷ್ ನಿಮ್ಮಡಿದವರಿಗೆ ಭಿನ್ನಪವನ್ನು ಕೇಳುತ್ತಾ ಬಂದಿದ್ದೇನೆ. ಈಗ ಇಂದ್ರನ ಬದಲಾದ ದೇವತೆಗಳನ್ನು ಶಿಕ್ಷಿಸಿ ಶಾಬಾಷ್ ನಿಮ್ಮ ಮನುಷ್ಯಗೆ ಕರುಣೆ ಬಂದರೆ ರಕ್ಷಿಸು ಇಲ್ಲವೇ ಶಿಕ್ಷಿಸು. ಹೇ ರಾಜೇಂದ್ರನೇ, ದೈತ್ಯ ಕುಮಾರರ ಈ ಚಿಂತಾರತ್ನ ಕಲ್ಪವರ್ಕ್ಷ ಕಾಮಧೇನುಗೊಳಿಸಿ ಶಾಬಾಷ್ ಪುಷ್ಪರಾಗ ಹವನ ಮುಕ್ತ ಮಾಡಿಕೆ ವಕ್ರ ವೈಡೂರ್ಯ ಗೋಮೇಲಿಕ ಚಿನ್ನದಿಂದ ಯುಕ್ತವಾದ ನವರತ್ನಗಳನ್ನು ಭೂಷಣಗಳನ್ನು ನಿಮ್ಮ ರಾಜ್ಯ ದರ್ಬಾರದಲ್ಲಿ ಸಿಂಹಾಸನದಲ್ಲಿ ಶಾಬಾಷ್ ಸಮೂರ್ತಗಳನ್ನು ಬಳಸುವ ಸಂಭಾಸೂರನೇ ಬಂದು ಹೊರಡೆ ಇದು ಅಲ್ಲದೆ ಮತ್ತಾರು ಹೇಳುತ್ತೀನಿ. ಅದೇನಿರುವುದು ಚೆನ್ನಾಗಿ ಹೇಳುವಂಥದ್ದು.
ಅಪ್ಪನೇ. ಹಾ ಇದು ಎಂತ ದುರ್ಬುದ್ಧಿ ಕಾಲ ಬಂದು ಬದುಕಿತು ಹೇ ಕಾಂತ. ಹಾ ನಮ್ಮಂಥವರು ನಿರ್ಲಕ್ಷ್ಯ ಮಾಡಿ ರಕ್ತ ಸಾಧಿ ಸಕ್ಕಿದ ರಾಕ್ಷಸರು ತಮ್ಮ ಪಾಳೆಯನ್ನು ತಂದು ಹಾ ನಮ್ಮ ಪುರವನ್ನು ಮುತ್ತಿಗೆ ಹಾಕಿರುವುದು. ಹಾ ಕಡು ನಿರಂತರ ನಿಷ್ಕರುಣಿತರಾದ ಈಗೋ ಅಸಹ್ಯ ಗುಂಡೆಗಂಡರಾಡುವಂತಹ ಬೀರುಗಳನ್ನು ಕೇಳಿದೆಯಾವಲ್ಲವ. ಹಾ ಉತ್ತಮ ಪಕ್ಷದ ಮಾತುಗಳು ಕಿಂಚಿತ್ತವಾದರೂ ಬಂದಿಲ್ಲವರು. ಹಾ ಹತ್ತತ್ತ ಕೃತಿಮ ದೈತ್ಯರು ನಮ್ಮ ಪಟ್ಟಣವನ್ನು ಸೇರಿಕೊಂಡು ತಮ್ಮ ಇದು ಅಲ್ಲವೇ 360 ಕೋಟಿ ದೇವಾನು ದೇವತೆಗಳು ದಿಕ್ಕುಗೆಟ್ಟು ಕಂಡ ಕಡೆಗೆ ಓಡಿ ಹೋದ. ಇನ್ನು ಕೆಲವರು ಆ ಕೂಳರ ಕೈ ಸೆರೆಯಾದರು. ಇದು ನೋಡು ನಮ್ಮ ಎದುರಿಗೆ ನಿಂತು ಭಯವಿಲ್ಲದೆ ಬಾಯಿಗೆ ಬಂದಂತೆ ಬೈದು ನಮ್ಮನ್ನು ಪರಿಹಾಸ. ಈ ಅಸಮನಾದ ಸುದ್ದಿ ಪೊಡವೆಯೋಳು ಪದರಿಸಿ ಜೀವಿಸುವುದಕ್ಕಿಂತಲೂ ಪ್ರಾಣ ನೀಗುವುದು ಲೇಟಾಗಿ ಕಾಣುವುದು. ಇದರಲ್ಲಿ ನೀನೊಬ್ಬನು ಆ ರಕ್ತಸರ ಕೈ ಸೆರೆಯಾದ ಮೇಲೆ ಮಿಕ್ಕಿದ ರಸಿಯರ ಗೋಳು ಕೇಳುವರು ಯಾರು? ಈ ಮಾತಿಗೆ ಸುಮ್ಮನೆ ಅದಕ್ಕೆ ಕುಳಿತಿರುವಿರಿ ಕಾಂತ ಹೇ ಕಾಂತೆ, ಇಂಥ ಕಠಿಣತರವಾದ ಕಷ್ಟ ನಷ್ಟಗಳು ಸಂಭವಿಸಬೇಕಾದರೆ ನಮ್ಮ ಪೂರ್ವ ಜನ್ಮದ ಸಂಘಟಿಸಿದ ಫಲವು ಈ ರೀತಿಯಾಗಿ ನಮಗೆ ದಿಕ್ಕಿ ಮುಕ್ಕುವುದು. ಇದಕ್ಕೆ ದುರ್ವಾಸ ಮುನಿಗಳ ಶಾಪದಿಂದ ನಮ್ಮ ಅಷ್ಟೇಶ್ವರ ಸಾಮ್ರಾಜ್ಯದ ಸಂಪತ್ತು ಸಮುದ್ರ ಪಾಲಾಗಿ ಹೋದ ವೇಳೆ ಶ್ರೀ ಶಂಕರೇಂದ್ರನ ಕರುಣೆಯಿಂದ ಯಾವತ್ತು ಕೈ ಸೇರಿ 4 ದಿವಸ ಕಾಲ ಕಳೆಯಬೇಕೆಂಬುದರೊಳಗಾಗಿ ಇಂಥ ಸಂಕಟವೂ ಬಂದೊದಗಿತ್ತು. ಕಾಂತೆ, ನಮ್ಮ ಹಣವರಕ್ಕೆ ದಾರೇನು ಮಾಡುವುದು? ನಿಷ್ಕರ್ಣಿಗಳಾದ ರಾಕ್ಷಸರು ಎಲ್ಲನ್ನು ಪಂಥದಿಂದ ಹಿಡಿದು ಎನ್ನ ಕೈಗಳಿಗೆ ಜಂಜೀರು ವೇಡಿಯನ್ನು ಜಡಿದು ನಾನಾ ಪ್ರಕಾರವಾಗಿ ಬಾಧಿಸುವುದನ್ನು ನೀನು ಕಣ್ಣಾರೆ ಕಂಡು ಮುಂದೇನು ಗತಿ ಎಂದು ನೀನು ಅರಿವು ಹಂಬಲಿಸುವ ನುಡಿಯನ್ನು ಕೇಳಿದರು. ಎನ್ನ ಕಿವಿಯೊಳಗೆ ಅನುವು ನಟ್ಟಂತೆ ಎನ್ನ ಮನಸ್ಸು ಕಳವಳಗೊಳ್ಳುವುದು. ಕಾಂತೆ, ಈಗ ಬಂದಂತ ವಿಪತ್ತನ್ನು ದೂರ ಮಾಡುವುದು ಶ್ರೀ ಗುರು ಶಂಕರೇಂದ್ರನೇ ಹೊರತು ನಮಗೆ ಯಾರು ದಿಕ್ಕಿಲ್ಲ ನೋಡು. ಕಾಂತೆ, ಸದ್ಗುಣವಂತೆ. ಭಂಡ ಸಚಿ ಇದುವಲ್ಲದ ಮತ್ತಾದ್ರೂ ಹೇಳ್ತೀನಿ ಕೇಳುವಂತಿದ್ದೆ.
ಹೆಚ್ಚು ಮಾತನಾಡಿದರೆ ನಿನ್ನ ದಂತ ಜವಳಿಗಳು ಈ ಧರಣಿಗೆ ಬೀಳುವಿಕೆ. ಕೋರ್ತಾಡಿ ಹಲ್ಲುಗಳಮ್ಮ ಕೋರ್ಕಡಿಯಿಂದ ಚೂರು ಚೂರು ಮಾಡಿ ಹೊಂಗಿ ಬಿಡುವೆನು. ಎಚ್ಚರಲು ಸತ್ಯವಾದಗಳ ನುಡಿಗಳನ್ನು ಉಚ್ಚರಿಸಲು ಹಾರಿ ಮೊದಲವಯ್ಯಾರಿ. ಆ ಭಂಡವನದಿ ಹಣದ ಸಚಿವರು ಬಾಯಿಗೆ ಬಂದಂತೆ ಮಗಳುತ್ತಿರುವಳು. ತುಂಟ ಸೂಳೆಯನ್ನು ಎನ್ನೆದುರಿಗೆ ಹಿಡಿತಂದು ಅವಳ ನಾಲಿಗೆಯನ್ನು ಸೀಳಿ ರಕ್ತವನ್ನು ಕಾರಿಸಿ ಹಣ್ಣಮುಂಡೆ ಗಂಡನಾದ ಇಂದ್ರನಿಗೆ ಖಂಡದ ಕಪಾಳಕ್ಕೆ ಹೊಡೆದು ಬಂದಿ ಖಾನೆಯಲ್ಲಿ ಹಾಕುವಂತವರಾಗಿರುವ ದೈತ್ಯ ಕುಮಾರರ ಎನ್ನ ಪಟ್ಟದ ಪ್ರಜೆಗಳಿರ ಅದೇನಿರೋದು ಭಯವಿಲ್ಲದೆ ಹೇಳುವಂತವ ನಾವು. ನಿನ್ನನ್ನು ಕಾರ್ಯಕ್ರಮಕ್ಕೆ ಸೇರಲು ನಮ್ಮ ಸೋಂಬರಾದ ಸೂರನು ಅವನ ಪಡೆ ಪ್ರಕಾರ ಹೊರಡ್ತೀವೋ ಅಥವಾ ಇಲ್ಲೋ ನಿನ್ನ ಮನದಲ್ಲಿ ಚಿಂತೆಯನ್ನು ಬಿಟ್ಟು ಭಾವ ತ್ವರಿತೇಳು. ಇಕ್ಕೋ ಈ ಕಟಾರಿಯಿಂದ ನಿನ್ನನ್ನು ಕಡಿದು ನಿನ್ನ ಪ್ರಾಣವನ್ನು ಕಡಿಯುವುದು. ನೋಡು ನೋಡು ವರಣ ಸಭಾಪತಿ ಬಹು ಜಾಗ್ರತೆಯಿಂದ ಭಾಂಡದೇವೇಂದ್ರನೇ ಮತ್ತಾದ್ರೆ
ಸೂರ ದೈತ್ಯೇಂದ್ರಗಳಾದ ರಾಕ್ಷಸರ ಏ ಮಹೇಂದ್ರ ಇದು ಈ ಏಳಿಯಲ್ಲಿ ನಿಮ್ಮ ಕೈವಶವಾದ ಮೇಲೆ ನಾನು ನಿಮಗೆ ಪ್ರತಿ ಉತ್ತರವನ್ನು ಮಾಡಲಾರೆ ಒಳ್ಳೆ ಇಕ್ಕೋ ಈ ಏಳಿಯಲ್ಲಿ ನೀವು ಹೇಳಿಕೊಂಡಂತೆ ನಡೆದುಕೊಳ್ಳಲು ಸಿದ್ಧನಾಗಿರುತ್ತೇನೆ ಎನ್ನೆದುರಿಗೆ ಎಲ್ಲ ಅಂತಃಪುರದ ವಾಸಿಗಳಾದ ನನ್ನ ಮಡದಿಯನ್ನು ಮಾನಭಂಗ ಮಾಡಬೇಡರೆಂದು ನಿಮಗೆ ಬೇಡಿಕೊಳ್ಳುವ ದೈತ್ಯೇಂದ್ರ ಸಭಿಕರಲ್ಲಿ ಸಗಣಿ ವಿಜ್ಞಾಪನೆ ಸಿದ್ದರಾಮಯ್ಯ